ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸತೀಶ್ ಕಮ್ಮಾರ್ ಅಂತೇಳಿ. ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ ಮುಂಡ್ರಿಗೆಯಲ್ಲಿ ಸೈನ್ಸ್ ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಜಿಲ್ಲಾ ಪಂಚಾಯತ್ ಗದಗ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಗದಗ್ ಇವರ ಸಹಯೋಗದಲ್ಲಿ ನಡೀತಾ ಇರ್ತಕ್ಕಂಥ ಲಾಸ್ಟ್ ಮಾತಾಡ್ಬೇಡ್ರಿ ಲಾಸ್ಟ್ ರೈಟ್. ಜಿಲ್ಲಾ ಪಂಚಾಯತ್ ಗದಗ್ ಮತ್ತು ಸಮಾಜ ಕಲ್ಯಾಣ ಇಲಾಖೆ ಗದಗ್ ಇವರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ SSLC ವಿದ್ಯಾರ್ಥಿಗಳಿಗೆ ಆನ್ಲೈನ್ ತರಗತಿಗಳಿಗೆ ವಸತಿ ಶಾಲೆಯ ಎಲ್ಲಾ ಮಕ್ಕಳು ಹಾಗೂ ವಸತಿ ನಿಲಯಗಳ ಎಲ್ಲಾ ಮಕ್ಕಳು ಭಾಗಿಯಾಗಿರ್ತಾರೆ. ಇವರೆಲ್ಲರನ್ನೂ ನಾವು ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ನನ್ನ ಇವತ್ತಿನ ಸೆಷನ್ ಅನ್ನ ಒಂದು ಸಣ್ಣ ಕಥೆಯೊಂದಿಗೆ ಸ್ಟಾರ್ಟ್ ಮಾಡ್ತೀನಿ. ಒಂದೂರಲ್ಲಿ ಒಬ್ಬ ದೇವ್ರ ಮಹಾನ್ ಭಕ್ತ ಇದ್ದ. ಎಷ್ಟು ಭಕ್ತ ಅಂದ್ರೆ ದೇವ್ರನ್ನ ಬಿಟ್ರೆ ಅವ್ನಿಗೆ ಬೇರೆ ಏನು ಆಪ್ಷನ್ನೇ ಇಲ್ಲ, ಅಷ್ಟು ನಂಬಿದ್ದ ದೇವ್ರನ್ನ. ಒಂದ್ಸರಿ ಮೇಲ್ಕೊಡ್ರಿ ಒಂದ್ಸರಿ ಆ ಊರಿಗೆ ಪ್ರವಾಹ ಬಂದ್ಬಿಟ್ಟು ಕೇಳ್ಬೇಕ್ರಿ. ಒಂದ್ಸರಿ ಆ ಊರಿಗೆ ದೊಡ್ಡ ಪ್ರವಾಹ ಅಂದ್ರೆ ನದಿ ಉಕ್ಕಿ ಬಂದ್ಬಿಡ್ತಂತೆ. ಊರಲ್ಲಿದ್ದಂತ ನದಿ ಕಂಪ್ಲೀಟ್ ಆಗಿ ತುಂಬಿ ಇನ್ನೇನು ಊರು ಮುಳುಗೋ ಪರಿಸ್ಥಿತಿ ಬಂತಂತೆ. ಅವಾಗ ಜನ ಏನ್ ಮಾಡಿರಂತೆ, ಇಲ್ಲೇ ಇದ್ರೆ ನಾವು ಸತ್ತು ಹೋಗ್ತೀವಿ, ನಾವೆಲ್ಲ ಊರ್ ಬಿಟ್ಬಿಡೋಣ ಅಂತೇಳಿ ಪ್ರತಿಯೊಬ್ರು ಊರ್ ಬಿಟ್ಟು ಹೋಗಕ್ ಸ್ಟಾರ್ಟ್ ಮಾಡಿದ್ರು. ಎಲ್ರು ಊರ್ ಬಿಟ್ಟು ಹೋಗ್ತಾ 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 ಹೋದ್ರಂತೆ, ಯಾರು ಉಳಿಲಿಲ್ಲಂತೆ ಊರೊಳಗೆ. ಆದ್ರೆ ಇವ ಭಕ್ತ ಏನ್ ಮಾಡಿದ್ನಂತ, ಇಲ್ಲ ನಾನ್ ಬಿಟ್ಟು ಹೋಗಂಗಿಲ್ಲ ಊರು, ನಾನೇನ್ ಮಾಡ್ತೀನಿ ಇಲ್ಲೇ ಕಾಯ್ತೇನೆ ಅಂತೇಳಿ ಮನೇಲೆ ಉಳ್ಕೊಂಡಂತ ನೀರು ಮನೆಯೊಳಗೆ ನುಗ್ಗಿ. ಏನ್ ಮಾಡ್ಬೇಕೀಗ ಅವನು? ನೀರು ಮನೆಯೊಳಗೆ ಯಾವಾಗ ಹೋಗ್ತಲ್ಲ, ಅವನೇನ್ ಮಾಡ್ದ, ಮನೆ ಮೇಲೆ ಹತ್ತಿ ಕುಂತ. ಅವಾಗ ಊರ್ ಜನರೆಲ್ಲ ಊರ್ ಬಿಟ್ಟು ಹೋಗುವಾಗ ಅವ್ನ್ ಕರೆದ್ರಂತೆ, ಇಲ್ಲೇ ಇದ್ರೆ ನೀನ್ ಸತ್ತು ಹೋಗ್ತಿ ಕಣ, ಹೋಗ್ಬಿಡನ್ ಬಾ, ನಮ್ ಜೊತೆಗ್ ಬಾ ಅನ್ನಂತ. ಅವನೇನ್ ಹೇಳಿದಂತೆ, ಇಲ್ಲ ನಾನ್ ದೇವ್ರ ಮಹಾನ್ ಭಕ್ತ ಇದ್ದೀನಿ, ದೇವ್ರ ನನ್ ಕಾಪಾಡ್ತಾನೆ, ಬಂದು ನಾನು ಯಾರ ಜೊತೆನೂ ಬರಂಗಿಲ್ಲ, ದೇವ್ರೇ ಬಂದ್ ಕಾಪಾಡ್ತಾನ ನನ್ನ ಅಂತೇಳಿ ಅಲ್ಲೇ ಇದ್ನಂತ, ಮನೆ ಮೇಲೆ ಹಚ್ಚಿ ಕುತ್ಕೊಂಡ. ಮನೇನು ಮುಳುಗಕ್ ಬಂದ್ಬಿಡ್ತ. ಮನೇನು ಮುಳುಗಕ್ ಬಂದಾಗ ಅವ್ನ ಸ್ನೇಹಿತರು ಬಂದ್ರಂತೆ, ಇಲ್ಲೇ ಇದ್ರೆ ಸತ್ತೋಗ್ತೀಯಾ, ದಯವಿಟ್ಟು ಬಂದ್ಬಿಡು ನಮ್ ಜೊತೆಗೆ, ಹೋಗೋಣ, ಇದು ಬೋಟ್ ಐತಿ, ಇನ್ನೂ ಒಂದೈತೆ, ಹೋಗೋಣ ಅಂತ ಹೇಳಿದ್ರಂತ. ಅವಾಗೂ ಒಂದೇ ಒಂದ್ ವಿಷಯ ಹೇಳಿದಂತ ಅವ್ನು, ಇಲ್ಲ ದೇವ್ರ ನನ್ ಕಾಪಾಡ್ತಾನ, ಯಾಕಂದ್ರೆ ನಾನು ದೇವ್ರ ನಂಬಿದ್ದೀನಿ, ದೇವ್ರೇ ಬಂದ್ ನಾನು ಕಾಪಾಡ್ತಾನ ಅಂತ. ಮತ್ತೆ ಅವ್ರ ಸ್ನೇಹಿತರು, ಆಯ್ತು ನೀನ್ ಹಣೆ ಬರ ಹೋಗಪ್ಪ ಅಂತ ಹೇಳಿದ್ರು. ಲಾಸ್ಟ್ ಮನೇನು ಮುಳುಗೋ ಸ್ಥಿತಿ ಬಂದಾಗ ಅವ್ನ್ ಮರ ಹತ್ತಿ ಕುತ್ಕೊಂಡಂತ. ಮರ ಹತ್ತಿ ಕುತ್ಕೊಂಡಾಗ ಮನೆ ಮುಳಿತು, ಮರಕ್ಕೂ ಅರ್ಧತ್ತನ ಮುಕ್ಕಲ್ತನ ನೀರ್ ಬಂದ್ಬಿಡ್ತು. ಲಾಸ್ಟ್ ಊರೊಳಗ ಒಬ್ನ ನಾವಿಕ ಉಳ್ಕೊಂಡ. ಯಾರೋ ನಾವಿಕ ಅಂದ್ರೆ ಗೊತ್ತಾಗುತ್ತಲ್ಲ, ಬೋಟ್ ಹೊಡೆಯೋನು. ಅಪ್ಪ ಇದು ಲಾಸ್ಟ್ ಬೋಟು, ಬರ್ತೀಯೋ ಇಲ್ಲ ನೀನು, ನಾನು ಹೋಗ್ತಾ ಇದ್ದೀನಿ ನೋಡಿ, ಇದು ಹೋದ್ರೆ ಯಾರು ಇಲ್ಲ ಊರೊಳಗೆ, ಇದೇ ಫೈನಲ್ ಅಂತ ಹೇಳಿದ್ನು. ಅವಾಗೂ ಕೂಡ ಅವನಿಲ್ಲ, ದೇವ್ರು ಬರ್ತಾನ, ನನ್ ಕಾಪಾಡ್ತಾನ ಅನ್ನಂತ. ಲಾಸ್ಟ್ಗೆ ಅವನು ಹೊರಟೋದ್ನ ನಾವಿಕ. ಲಾಸ್ಟ್ ಕಂಪ್ಲೀಟ್ ಆಗಿ ಮೊರನು ಏನಾಯ್ತು, ಮರ ಬಿದ್ದುಬಿಟ್ಟು ಅವ ಏನಾಯ್ತ, ಭಕ್ತ ಸತ್ ಹೋಗ್ಬಿಟ್ಟ. ಸತ್ತೋದ್ಮೇಲೆ ಅಲ್ಲಿ ಮೇಲ್ಗಡೆ ಹೋದ್ಮೇಲೆ, ದೇವ್ರ ಹತ್ರ ಹೋದ್ಮೇಲೆ ದೇವ್ರನ್ನ ಕೇಳಿದ್ನಂತೆ, ದೇವ್ರೆ ನಾನು ಇನ್ನೆಷ್ಟು ನಂಬಿದ್ದೆ, ನಿನ್ನ ಬಿಟ್ರೆ ನಾನು ಯಾರು ಇಲ್ಲ, ಅಷ್ಟು ನಂಬಿದ್ದೆ ನಿನ್ನ, ಆದ್ರೆ ನೀನೇನ್ ನಾನು ಮೋಸ ಮಾಡಿಬಿಟ್ಟಿ, ನನ್ ಕಾಪಾಡಕ್ ಬರ್ಲೇ ಇಲ್ಲ ಅಂತ ಹೇಳಿದ್ನು. ದೇವ್ರ ಅವಾಗ ಅವನಿಗೆ ಹೇಳಿದ್ನಂತೆ, ದಡ್ಡ ನಾನ್ 3 ಸರಿ ಬಂದಿದ್ದೆ, ಮೊದಲು ಊರವರಾಗಿ ನಾನು ಬಂದೆ ನಿನ್ನ ಹತ್ರ, ಬಾರಪ್ಪ ಹೋಗೋಣ ಅಂತ ಕರೆದೆ, ನೀನ್ ಬರ್ಲಿಲ್ಲ, ನೀನ್ ಮೊದಲನೇ ಅವಕಾಶ ಅದು. 2ನೇ ಸಾರಿ ನಿನ್ ಸ್ನೇಹಿತನ ರೂಪದೊಳಗೆ ಬಂದೆ, ಅವಾಗೂ ಕರೆದೆ ನಿನ್ನ, ಬಾ ನನ್ನ ಜೊತೆಗೆ ಹೋಗೋಣ ಅಂತ, ಅವಾಗೂ ನೀನ್ ಬರ್ಲಿಲ್ಲ. 3ನೇ ಸಾರಿ ನಾವಿಕನ ರೂಪದೊಳಗೆ ನಾನು ಬಂದೆ, ಅವಾಗ ನಾನು ಕರೆದೆ ನಿನ್ನ, ಬಾ ನನ್ನ ಜೊತೆ ಹೋಗೋಣ, ಅವಾಗೂ ನೀನ್ ಬರ್ಲಿಲ್ಲ. ಮತ್ತೆ ಎಷ್ಟು ಅವಕಾಶ ಕೊಡ್ಲಿ ನಾನು ನಿನಗೆ? 3 ಅವಕಾಶ ಕೊಟ್ರು, 3 ಅವಕಾಶಗಳನ್ನ ನೀನು ಸರಿಯಾಗಿ ಬಳಸ್ಕೊಳ್ಳಿಲ್ಲ, ಹಂಗಾಗಿ ಮತ್ತೇನಾದೆ, ನೀನು ಸತ್ತು ಹೋದೆ. ಏನ್ ಗೊತ್ತಾಯ್ತು ನಿಮ್ಗೆ ಇದರಿಂದ? ವೆರಿ ಸಿಕ್ಕಿರೋ ಅವಕಾಶಗಳನ್ನ ಸರಿಯಾಗಿ ಯಾರು ಬಳಸ್ಕೋತಾರೋ, ದೇ ವಿಲ್ ಸಕ್ಸೀಡ್ ಇನ್ ಯುವರ್ ಲೈಫ್. ಜೀವನದಲ್ಲಿ
ಅವಕಾಶಗಳು ಪದೇ ಪದೇ ಬರಂಗಿಲ್ಲ. ಸಿಕ್ಕ ಅವಕಾಶಗಳನ್ನ ಸರಿಯಾಗಿ ಬಳಸ್ಕೋಬೇಕು. ಹಾಗಾದ್ರೆ ಈಗ ಸಿಕ್ಕಿರೋ ಅವಕಾಶ ಏನ್ ನಿಮಗೆ? ಆನ್ಲೈನ್ ಕ್ಲಾಸ್, ಹೌದಿಲ್ಲ? ಹೊಸದಿದೆ. ರೆಗ್ಯುಲರ್ ಆಗಿ ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಮಾಡಿರ್ತಾರೆ, ಏನೋ ಕೇಳಿರ್ತೀವಿ, ಒಂದೇನೋ ಹೊಸದ್ ಕಲಿಯಕ್ ಸಿಕ್ಕೈತಿ, ಹೊಸ ಮುಖಗಳು ನೋಡಕ್ ಸಿಕ್ಕಾವು, ಹೊಸ ಟೀಚರ್ಸ್ ಯಾರೋ ಬರ್ತಿದ್ದಾರೆ, ಹೊಸದೇನಾದ್ರು ಕಲಿಯೋಣ, ಹೊಸದೇನಾದ್ರು ಕಲ್ತ್ಬಿಟ್ಟ ಸಿಕ್ಕ ಅವಕಾಶಗಳನ್ನ ಬಳಸ್ಕೊಂಡು SSLC ಒಳಗೆ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಣ ಅನ್ನೋದು ನಿಮ್ಮ ಗುರಿಯಾಗಿದೆ. ಓಕೆ ರೈಟ್, ನೆಕ್ಸ್ಟ್ ಟಾಪಿಕ್ ಹೋಗೋಣ. ನಾನು ಇವತ್ತು ಸ್ಟಾರ್ಟ್ ಮಾಡ್ತಿರ್ತಕ್ಕಂಥ ಟಾಪಿಕ್ ಕೆಮಿಸ್ಟ್ರಿ ಒಳಗೆ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್. ರೈಟ್, ನಿನ್ನೆ ನಿಮ್ಗೆ ಫಿಸಿಕ್ಸ್ ಹೇಳಿದ್ದಾರೆ. ಫಿಸಿಕ್ಸ್ ಫಸ್ಟ್ ಪಾರ್ಟ್ ಬರದೆ ನಿಮ್ಗೇನ ಫಿಸಿಕ್ಸ್. ಸೆಕೆಂಡ್ ಪಾರ್ಟ್ ಅಲ್ಲಿ ಕೆಮಿಸ್ಟ್ರಿ ಇರ್ತತೆ. ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಟೋಟಲ್ ಆಗಿ? 25 ಮಾರ್ಕ್ಸ್ ಕೆಮಿಸ್ಟ್ರಿ ಟಾಪಿಕ್ ಇರ್ತದೆ ನಿಮ್ಗೆ. ಆಕ್ಚುಲಿ ಎಷ್ಟು? 25 ಮಾರ್ಕ್ಸ್ಗೆ ನೀವು ಕೆಮಿಸ್ಟ್ರಿ ಪಾರ್ಟ್ ಅನ್ನ ಸಾಲ್ವ್ ಮಾಡ್ತೀರಿ. ಅದರೊಳಗೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಯಾವುದು ಅಂತ ಕೇಳಿದ್ರೆ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್. ಟೋಟಲ್ 4 ಕೆಮಿಸ್ಟ್ರಿ ಚಾಪ್ಟರ್ಸ್ ಇದಾವ ನಿಮ್ಗೆ. 4 ಕೆಮಿಸ್ಟ್ರಿ ಚಾಪ್ಟರ್ಸ್ ಇದಾವ. ಅದ್ರೊಳಗೆ ಮೊದಲನೇದು ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಇಕ್ವೇಶನ್, ರಾಸಾಯನಿಕ ಸಮೀಕರಣಗಳು ಮತ್ತ ಕ್ರಿಯೆಗಳು, ಮೊದಲನೇ ಚಾಪ್ಟರ್. ಎರಡನೇ ಚಾಪ್ಟರ್ ಬಂದ್ಬಿಟ್ಟು ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್, ಆಮ್ಲಗಳು, ಪ್ರತ್ಯಾಮ್ಲಗಳು ಮತ್ತೆ ಲವಣಗಳು. ಸಣ್ಣ ಲವಣ ಅಂದ್ರೆ ಉಪ್ಪು, ರೈಟ್. ಅಂಡ್ ಥರ್ಡ್ ಚಾಪ್ಟರ್ ಬಂದ್ಬಿಟ್ಟು ಮೆಟಲ್ ಅಂಡ್ ನಾನ್ ಮೆಟಲ್, ಲೋಹಗಳು ಮತ್ತೆ ಅಲೋಹಗಳು. ಸರಿನಾ? ಅಂಡ್ ಲಾಸ್ಟ್ ಚಾಪ್ಟರ್ ಕೆಮಿಸ್ಟ್ರಿ ಒಳಗೆ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್, ಅಂದ್ರೆ ಇಂಗಾಲ ಮತ್ತು ಅದರ ಸಂಯುಕ್ತಗಳು ಅಂತ ಕರೀತಾರೆ. ಈ ಇಷ್ಟು ಚಾಪ್ಟರ್ ಅನ್ನ ಮೇನ್ ನಮ್ಗೆ ಕೆಮಿಸ್ಟ್ರಿ ಬರ್ಬೇಕಿತ್ತಂದ್ರೆ ವಿ ಹ್ಯಾವ್ ಟು ನೋ ದಿ ಕೆಮಿಕಲ್ಸ್ ಫಾರ್ಮುಲಾ, ಆಮೇಲೆ ಎಲಿಮೆಂಟ್ಸ್, ಇಷ್ಟು ಕಂಪಲ್ಸರಿ ಬರ್ತಾ ಇದ್ದು, ಆಮೇಲೆ ಬ್ಯಾಲೆನ್ಸಿಂಗ್ ಆಫ್ ಇಕ್ವೇಶನ್ ನಮ್ಗೆ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ನಾವು ಕೆಮಿಸ್ಟ್ರಿನ ಓದ್ಬೋದು. ನಮ್ಗೆ ಅನ್ಸುತ್ತೆ ಸರ್ ಫಿಸಿಕ್ಸ್ ಅಲ್ಲಿ ಪ್ರಾಬ್ಲಮ್ಸ್ ಬರ್ತಾವು, ಫಿಸಿಕ್ಸ್ ಟಫ್ ಆಗುತ್ತೆ, ಬಯಾಲಜಿ ಈಸಿ ಸರ್ ಬೆಸ್ಟ್ ಇರುತ್ತೆ, ಬರೀ ಓದೋದು ಅಷ್ಟೇ ಇರ್ತತಿ, ಬೇರೆ ಏನು ಇರಂಗಿಲ್ಲ. ಕೆಮಿಸ್ಟ್ರಿ ಟಫ್ ಆಗ್ತತಿ. ಯಾವಾಗ ಅಂದ್ರೆ ನಿಮಗೆ ಇಕ್ವೇಶನ್ಗಳನ್ನ ಬರೆಯುವಾಗ ಮತ್ತೆ ಸಾಲ್ವ್ ಮಾಡುವಾಗ ಅಥವಾ ಬ್ಯಾಲೆನ್ಸ್ ಮಾಡುವಾಗ. ಅದಕ್ಕೆ ಬರ್ಜಿಲಿಯಸ್ ಅನ್ನೊಬ್ಬ ಸೈಂಟಿಸ್ಟ್ ಏನ್ ಹೇಳ್ತಾನಂದ್ರೆ ಡೆವಿಲ್ಸ್ ಓನ್ಲಿ ರೀಡ್ ಕೆಮಿಸ್ಟ್ರಿ ಅಂತ ಹೇಳ್ತಾನ. ಅಂದ್ರೆ ದೆವ್ವಗಳು ಮಾತ್ರ ಕೆಮಿಸ್ಟ್ರಿಯನ್ನ ಓದ್ತಾವು ಅಂತ. ಅಂದ್ರೆ ಹೆಂಗೆ? ಮನೆಯಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಕೆಲಸ ಮಾಡ್ತಿದ್ರೆ ಏನಂತಾರ ಮನೆಗೆ, ಏನ್ ದೆವ್ವ ಕೆಲಸ ಮಾಡ್ದಂಗ್ ಮಾಡ್ತತ್ರಿ ಹುಡುಗಿ ಅಂತ. ಅಂದ್ರೆ ಓದೋ ವಿಷಯದೊಳಗೂ ನೀವು ದೆವ್ವದ ತರ ಆಗ್ಬೇಕು ಅಂತ. ಕೆಮಿಸ್ಟ್ರಿ ನಿಮ್ಗೆ ಅರ್ಥ ಆಗ್ಬೇಕಿತ್ತಂದ್ರೆ ದೆವ್ವದ ತರ ಓದ್ಬೇಕು. ಅಂದ್ರೆ ಬಿಟ್ಟು ಬಿಡದಂಗೆ ಪ್ರಾಕ್ಟೀಸ್ ಮಾಡ್ಬೇಕಂತ, ರಿಯಾಕ್ಷನ್ಸ್ ಗಳನ್ನ ಪ್ರಾಕ್ಟೀಸ್ ಮಾಡ್ಲೇಬೇಕು. ರೈಟ್, ಓಕೆ, ಟಾಪಿಕ್ ಈಗ ಬರೋಣ. ಆಮ್ಲ, ಪ್ರತ್ಯಾಮ್ಲಗಳು ಮತ್ತೆ ಲವಣ. ಇವು ಎಲ್ಲಾ 4 ಚಾಪ್ಟರ್ ಏನಿದಾವಲ್ಲ, ದ ಕೆಮಿಕಲ್ಸ್ ಇನ್ ಅವರ್ ಡೈಲಿ ಲೈಫ್ ಅಂತ ಹೇಳ್ತೀವಿ. ನಮ್ಮ ದಿನನಿತ್ಯ ಜೀವನದಲ್ಲಿ ಬಳಸ್ತಕ್ಕಂಥ ಕೆಮಿಕಲ್ಸ್ ಅನ್ನೇ ಚಾಪ್ಟರ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಇರೋದು. ಫಾರ್ ಎಕ್ಸಾಂಪಲ್, ಐ ಟೇಕ್ ಅ ಲೆಮನ್. ನಿಂಬೆಹಣ್ಣು. ಆಮೇಲೆ ಯಾವ ಆಸಿಡ್ ಅಂತ ನೋಡೋಣಂತೆ. ನಿಂಬೆಹಣ್ಣು ನೋಡಿರಿ, ಡೈಲಿ ಲೈಫ್ ಒಳಗಿದ. ದೆನ್ ಐ ಟೇಕ್ ಟ್ಯಾಮರಿನ್, ಹುಣಸೆ ಹಣ್ಣು ನೋಡಿ. ಇದು ಎಲ್ಲಾ ಆಸಿಡ್. ಫಾರ್ ಎಕ್ಸಾಂಪಲ್, ರೆಡ್ ಹ್ಯಾಂಡ್ ನೋಡಿರಿ, ಕೆಂಪಿರುವೆ, ಹನಿಬಿ ನೋಡಿರಿ, ಜೇನುಹುಳ, ನೀಟಲ್ ಲೀವ್ ಎಷ್ಟು ಜನ ನೋಡಿರಿ? ನೀಟಲ್ ಲೀವ್, ತುರಿಕೆ ಸೊಪ್ಪು ಅಂತೀವಿ ಕನ್ನಡದೊಳಗೆ. ಏನಂತೀವಿ?
ತುರಿಕೆ ಸೊಪ್ಪು ಯಾರಿಗಾದ್ರೂ ಯಾರ್ದಾರ ಮೇಲೆ ಸಿಟ್ಟಿತ್ತು ಅಂದ್ರೆ ಹಳ್ಳಿ ಒಳಗ್ ಮಾಡ್ತಾರ. ಆ ಸೊಪ್ಪು ತಗೊಂಡು ಯಾರ್ದಾರ ಕೈಗೆ ಹಚ್ಬಿಟ್ರೆ ಸಾಕು, ಮೈ ಎಲ್ಲ ಉರಿ ಉರಿ ಸ್ಟಾರ್ಟ್ ಆಗ್ತದೆ. ಇಲ್ಲಿ ಬರ್ರಿ ಅಮ್ಮ. ನೀವು ಮಾತಾಡ್ಬೇಡ್ರಿ, ಅವ್ರು ಬಂದು ಅವ್ರ ಪಾಟಿಗೆ ಅವ್ರು ಕೂಡ್ತಾರೆ. ರೈಟ್, ಇದು ಎಲ್ಲಾ ನಾವು ವಸ್ತುಗಳನ್ನ ನೋಡಿದೀವಿ. ರೈಟ್, ಹಾಗಾದ್ರೆ ಇವುಗಳ ಟೇಸ್ಟ್ ಹೆಂಗಿರುತ್ತೆ? ನಿಂಬೆ ಹಣ್ಣು ನೋಡಿದೀವಿ, ಮೊಸರು ನೋಡಿದೀವಿ, ಹುಣಸೆ ಹಣ್ಣು ನೋಡಿದೀವಿ, ಹೌದಾ? ಟೇಸ್ಟ್ ಕೂಡ ಮಾಡಿದೀವಿ. ಯಾರು ತಿಂದಿಲ್ಲ ಹುಣಸೆ ಹಣ್ಣು? ಇವತ್ ನೆನ್ಸ್ಕೊಂಡ್ರು ಬಾಯಲ್ಲಿ ನೀರ್ ಬರ್ತಕ್ಕಂಥ ಒಂದೇ ಒಂದು ವಸ್ತು ಅಂದ್ರೆ ಅದ ಹುಣಸೆ. ತಂದು ತೋರ್ಸೋದೇ ಬೇಡ, ಹುಣಸೆ ಹಣ್ಣು ಅಂದ್ರೆ ಸಾಕ ಮೌತ್ ಬಿಕಮ್ಸ್ ವಾಟರ್. ಕರೆಕ್ಟ್? ಆ ಹೆಸರಿಗಿರೋ ಪವರ್ ಅದು. ಬೇರೆ ಯಾವ್ದಾರ ಹೇಳ್ರಿ ನೀವು, ಜಾಮೂನ್ ಅಂದ್ರೆ ಬಾಯಾಗ ನೀರ್ ಬರಂಗಿಲ್ಲ ನಮ್ಗೆ. ಯಾರಾದ್ರೂ ನಮ್ ಎದುರಿಗೆ ಬಂದು ಒಂದು ಹುಣಸೆ ಹಣ್ಣು ತಗದ್ ಹಿಂಗ್ ಇಟ್ರು ಬಾಯಿಗೆ ಅಂದ್ರೆ, ಹಾಗಾದ್ರೆ ಅದ್ ಹೆಸರೇ ಹೇಳ್ತತೆ ಇದು ಹುಳಿ ಐತೆ. ಥರ್ಡ್, ದಟ್ ಈಸ್ ಆಲ್ಸೋ ಸೋರ್ ಇನ್ ಟೇಸ್ಟ್. ಅಂಡ್ ಲೆಮನ್, ಅದು ಕೂಡ ಏನೈತೆ? ಸೋರ್ ಇನ್ ಟೇಸ್ಟ್. ರೆಡ್ ಆಂಟ್ ತಿಂದಿಲ್ಲ ಸರ್ ನಾವು, ಗೊತ್ತಿಲ್ಲ. ತಿಂದಿವೆ? ಇಲ್ಲ. ಹನಿ ಬಿ, ಹನಿ ತಿಂದಿವಿ, ಹನಿ ಬಿ ತಿಂದಿಲ್ಲ. ರೈಟ್. ನೇಟಲ್ ಲೀವ್ಸ್, ಇದು ತಿಂದ್ ರೂಢಿ ಇಲ್ಲ ಸರ್. ಟಚ್ ಮಾಡಿದ್ರೆ ಮೈಯೆಲ್ಲ ಉರಿತತಿ, ತಿಂದ್ರೆ ಹೆಂಗಿರ್ಬೇಡ ಪರಿಸ್ಥಿತಿ. ಹಾಗಾದ್ರೆ ಮತ್ತೆ ಅವನ್ ಯಾಕೆ ಬರ್ದ್ರಿ? ಅವ್ನ್ ಯಾಕೆ ಬರ್ದ್ವಿ ಅಂದ್ರೆ ನೋಡೋಣಂತೆ ಆಮೇಲೆ ಅವ್ನ್ ಯಾಕೆ ಬರ್ದಿ ಅಂತ ಗೊತ್ತಾಗುತ್ತೆ. ರೈಟ್, ಇಲ್ಲಿ ಕೆಲವು ವಸ್ತುಗಳನ್ನ ಏನ್ ಬರ್ದಿನಲ್ಲ ಇವು ಹುಳಿಯಾಗಿರ್ತಾವು. ಹಾಗಾದ್ರೆ ಹುಳಿ ಇರೋ ಎಲ್ಲಾ ವಸ್ತುಗಳು ನಮಗೆ ಏನು ಅಂದ್ರೆ ಆಮ್ಲ. ಏನಿವ? ಏನಾಯ್ತು? ಯಾರೇನಂದ್ರಿ? ರೈಟ್, ಹುಳಿಯಾಗಿರೋ ಎಲ್ಲಾ ವಸ್ತುಗಳು ಏನಿರ್ತವೆ ಹಾಗಾದ್ರೆ ಆಮ್ಲಗಳು. ಇದನ್ನೇ ನಾವೇನಂತ ಕರಿತೀವಿ? ಸೊ ಹಾಗಾದ್ರೆ ವಾಟ್ ಆರ್ ಆಸಿಡ್? ಆಮ್ಲಗಳು ಅಂದ್ರೆ ಏನು ಅಂತ ಕೇಳಿದ್ರೆ ಸಬ್ಸ್ಟೆನ್ಸಸ್ ವಿಚ್ ಆರ್ ಸೋರ್ ಇನ್ ಟೇಸ್ಟ್. ಸಬ್ಸ್ಟೆನ್ಸ್ ವಿಚ್ ಆರ್ ಸೋರ್ ಇನ್ ಟೇಸ್ಟ್. ಯಾವ ವಸ್ತುಗಳು ಹುಳಿ ರುಚಿಯನ್ನ ಹೊಂದಿರ್ತಾವೋ ಅವುಗಳಿಗೆ ನಾವೇನಂತ ಕರಿತೀವಿ? ಆಮ್ಲ ಆರ್ ಆಸಿಡ್. ಕ್ಲಿಯರ್? ಇಟ್ ಈಸ್ ಅ ಸಿಂಪಲ್ ಡೆಫಿನಿಷನ್ ಫಾರ್ ಆಸಿಡ್. ವಾಟ್ ಈಸ್ ಆಸಿಡ್ ಅಂತ ಕೇಳ್ಬಿಟ್ರೆ ಬಹಳ ಸಿಂಪಲ್. ದ ಸಬ್ಸ್ಟೆನ್ಸ್ ವಿಚ್ ಆರ್ ಸೋರ್ ಇನ್ ಟೇಸ್ಟ್ ಇಸ್ ಕಾಲ್ಡ್ ಆಸಿಡ್. ಸರಿ, ಮತ್ತೆ ಕೆಲವು ಪ್ರಾಪರ್ಟೀಸ್ ಇದಾವೆ, ನಾವು ಬೇಸಿಕ್ ಅಥವಾ ಸಿಂಪಲ್ ಪ್ರಾಪರ್ಟೀಸ್ ಆಫ್ ಆಸಿಡ್ ಅಂತ ಕರಿತೇವೆ. ಏನಂತ ಬರೆಯವನ್ನ? ಸಿಂಪಲ್ ಪ್ರಾಪರ್ಟಿ. ಆಮ್ಲಗಳ ಸಾಮಾನ್ಯ ಲಕ್ಷಣಗಳು, ಸಿಂಪಲ್ ಪ್ರಾಪರ್ಟೀಸ್ ಆಫ್ ಆಸಿಡ್. ಫಸ್ಟ್ ಪ್ರಾಪರ್ಟಿ ಏನು? ಸೋರ್ ಇನ್ ಟೇಸ್ಟ್. ಫಸ್ಟ್ ಪ್ರಾಪರ್ಟಿ ಸೋರ್ ಇನ್ ಟೇಸ್ಟ್. Second property, it converts blue litmus into red litmus. Right. Simple code word. Bar. It converts, acid converts blue litmus into red litmus. It's a second property. And third property, it gives H plus ion in water. It gives H plus ion in water. ಅಂದ್ರೆ ನೀರಿನಲ್ಲಿ ಹೈಡ್ರೋಜನ್ ಅಯಾನ್ ಅನ್ನ ಉತ್ಪತ್ತಿ ಮಾಡುತ್ತೆ. ಯಾವ್ದೋ? ಆಸಿಡ್. ಸರಿ ನೋಡಿ, ಫಸ್ಟ್ ಪ್ರಾಪರ್ಟಿ ಸಿಂಪಲ್ ಆಗಿ. ಯಾಕೆ ಇದು ಬೇಕಾಗತ್ತೆ ನಿಮಗೆ ಅಂದ್ರೆ ರೈಟ್ ದಿ ಡಿಫರೆನ್ಸಸ್ ಬಿಟ್ವೀನ್ ಆಸಿಡ್ಸ್ ಅಂಡ್ ಬೇಸಸ್ ಅಂತ 2 ಮಾರ್ಕ್ಸ್ ಕ್ವಶನ್ ಕೇಳ್ತಾರೆ. ಆಮ್ಲಗಳಿಗೂ ಮತ್ತು ಪ್ರತ್ಯಾಮ್ಲಗಳಿಗೂ ಯಾವ್ದಾದ್ರು 2 ಅಥವಾ 3 ವ್ಯತ್ಯಾಸಗಳನ್ನ ಬರೀರಿ. ಬಹಳ ಸಿಂಪಲ್ ಇದಾವೆ. ಮೊಸರು ನೆನ್ಪು ಮಾಡ್ಕೊಳ್ರಿ, ಇಲ್ಲ ಹುಣಸೆ ಹಣ್ಣು ನೆನ್ಪು ಮಾಡ್ಕೊಳ್ರಿ, ಫಸ್ಟ್ ಸಿಕ್ಬಿಡುತ್ತೆ ನಿಮ್ಗೆ. ಏನು? ಹುಳಿ ಇರುತ್ತೆ, ಸೋರ್ ಇನ್ ಟೇಸ್ಟ್. ಆಮೇಲೆ ಬಾರ್ ನೆನ್ಪು ಮಾಡ್ಕೊಳ್ರಿ. ಬಾರ್ ನೆನ್ಪು ಮಾಡ್ಕೊಂಡ್ರೆ ಈ ಬಾರ್ ನೆನ್ಪು ಮಾಡ್ಕೊಳ್ಳಿ. ಅಂದ್ರೆ ಎ ಮೀನ್ಸ್ ಆಸಿಡ್, ಬಿ ಬ್ಲೂ ಕಲರ್, ರೆಡ್ ಕಲರ್. Acid converts blue litmus into red litmus. Clear? And third property is ಮೂರನೇದು
ಅಥವಾ ಆಸಿಡ್ ಯಾವಾಗ್ಲೂ ನೀರೊಳಗೆ ಹಾಕಿದ್ರೆ when acid dissolve in water it dissociates or it produces what H plus it produces H plus then example ಬರೋಣ acid ಗೆ ನಿಮ್ಗೆ ಯಾವ ಗೊತ್ತಿದಾವೆ ಹೇಳಿ HCl H2SO4 HNO3 ನೋಡಿ ಹೈಡ್ರೋಕ್ಲೋರಿಕ್ ಆಸಿಡ್ ಸಲ್ಫ್ಯೂರಿಕ್ ಆಸಿಡ್ ಇದನ್ನ ಕನ್ನಡದೊಳಗೆ ಗಂಧಕಾಮ್ಲ ಅಂತ ಕರಿತೀವಿ ನೀವೆಲ್ಲ ಇಂಗ್ಲಿಷ್ ಮೀಡಿಯಂ ಆಗಿರೋದ್ರಿಂದ ಗೊತ್ತಾಗಲ್ಲ ಅಲ್ಲಿ ಕನ್ನಡ ಮೀಡಿಯಂ ಜಾಯ್ನ್ ಆಗಿದ್ದಾರೆ ಹುಡುಗರು ಅದಕ್ಕೆ ಹೇಳ್ತೀವಿ ಗಂಧಕಾಮ್ಲ ಅಂತ ಕರಿತೀವಿ ಇದಕ್ಕೆ ನೈಟ್ರಿಕ್ ಆಮ್ಲ ಏನಂತೀವಿ ಇದಕ್ಕೆ ನೈಟ್ರಿಕ್ ಆಮ್ಲ ಆರ್ ನೈಟ್ರಿಕ್ ಆಸಿಡ್ ನೆನಪಿಡೋದು ಬಹಳ ಇದನ್ನ ಇವಾಗ ನೀವೆಲ್ಲಿ ಗೊತ್ತಾಗತ್ತೆ ನಿಮ್ಗೆ ಕ್ವಶನ್ ಏನ್ ಕೇಳ್ತಾರೆ ನೈಟ್ರಿಕ್ ಆಸಿಡ್ ಫಾರ್ಮುಲಾ ಏನು ಅಂತ ಕೇಳಿದ್ರೆ ಗೊತ್ತಾಗಂಗಿಲ್ಲ ಅಥವಾ ಹಿಂಗ್ ಬರ್ದ್ಬಿಟ್ಟು ವಾಟ್ ಇಸ್ ದ ನೇಮ್ ಆಫ್ ದಿಸ್ ಕಾಂಪೌಂಡ್ ಅಂತ ಕೇಳಿದ್ರೆ ಇಲ್ಲೊಂದು ಸಣ್ಣ ಕ್ಲೂ ಇರ್ತದೆ ನಿಮ್ಗೆ ನೈಟ್ರಿಕ್ ಆಸಿಡ್ ನಿಮ್ಗೆ 3 ಗೊತ್ತಿದಾವೆ ಸ್ಟ್ಯಾಂಡರ್ಡ್ ಆಸಿಡ್ ಯಾವುವು ಅಂದ್ರೆ HCl H2SO4 HNO ನೈಟ್ರಿಕ್ ಆಸಿಡ್ ಯಾವ್ದು ಇದ್ರೊಳಗೆ ಸಲ್ಫ್ಯೂರಿಕ್ ಆಸಿಡ್ ಯಾವ್ದು ಅಂದ್ರೆ N ನೈಟ್ರಿಕ್ ಆಸಿಡ್ S ಇದಾವೆ 2 ಇದಾವೆ ಹೈಡ್ರೋಜನ್ ಕ್ಲೋರೈಡ್ ಹೈಡ್ರೋಕ್ಲೋರಿಕ್ ಆಸಿಡ್ ಈ ತರ ನೀವು ಅವುಗಳನ್ನ ಐಡೆಂಟಿಫೈ ಮಾಡಬಹುದು ಇವಾಗ ಗೊತ್ತಾಗ್ತದೆ ಬರೆಯುವಾಗ ಗೊತ್ತಾಗಂಗಿಲ್ಲ ಯಾವ್ದು ಹಾಕ್ಬೇಕಂತಾನೆ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀನಿ ದೀಸ್ ಆರ್ ದಿ ಸಿಂಥೆಟಿಕ್ ಆಸಿಡ್ಸ್ ಕೆಮಿಕಲ್ ಆಸಿಡ್ಸ್ ಅಂತ ಕರಿ ಬಾ ನೆಕ್ಸ್ಟ್ ಕೆಲವು ಇನ್ನೊಂದಿಷ್ಟು ಬರೀತೇನೆ ಎಸ್ಟಿಕ್ ಆಸಿಡ್ ಹೇಳಿರಿ ದೆನ್ ಸಿಟ್ರಿಕ್ ಆಸಿಡ್ ಎಸ್ಟಿಕ್ ಆಮ್ಲ citric acid then lactic acid lactic amla ಎಲ್ಲೆಲ್ಲಿದೆ ಇವು ಎಸ್ಟಿಕ್ ಆಸಿಡ್ ಎಲ್ಲಿ ಹೆಸರು ಎಸ್ಟಿಕ್ ಆಸಿಡ್ ಎಲ್ಲಿರುತ್ತೆ ಸಿಟ್ರಿಕ್ ಆಸಿಡ್ ಇಟ್ ಈಸ್ ಪ್ರೆಸೆಂಟ್ ಇನ್ ಲೆಮನ್ ಓನ್ಲಿ ಲೆಮನ್ ಆರೆಂಜ್ ನೆಕ್ಸ್ಟ್ ಸಿಟ್ರಿಕ್ ಆಸಿಡ್ ಸಿಟ್ರಸ್ ಫ್ರೂಟ್ ಅಂತ ಬರ್ತದೆ ಆರ್ ಯು ಹರ್ಡ್ ದಿ ವರ್ಡ್ ಸಿಟ್ರಸ್ ಫ್ರೂಟ್ ಸಿಟ್ರಸ್ ಫ್ರೂಟ್ ಒಳಗೆ ಲೆಮನ್ ಬರ್ತತಿ ಆರೆಂಜ್ ಬರ್ತತಿ ಮತ್ತೆ ಮೋಸಂಬಿ ಕಿತ್ಲೇನು ಇವೆಲ್ಲ ಏನು ಅಂದ್ರೆ ಒಂದೇ ಜಾತಿವೇ ಇವು ನೋಡ್ರಿ ಲಿಂಬೆ ಹಣ್ಣು ಚಿಕ್ಕದಿರ್ತತಿ ಮೋಸಂಬಿ ದೊಡ್ಡದಿರ್ತತಿ ಅದಕ್ಕಿಂತ ಚೇಂಜ್ ಏನಿರ್ತತಿ ನಮಗೆ ಆರೆಂಜ್ ಬಟ್ ಜಾತಿ ಒಂದಾದ್ರು ಎಲ್ಲಾರ್ದು ಸೈಜ್ ವೇರಿಯೇಷನ್ ಇಲ್ಲ ಹಾಗಾಗಿ ಅವುಗಳನ್ನ ನಾವು ಸಿಟ್ರಸ್ ಫ್ರೂಟ್ ಅಂತೀವಿ ಆಲ್ ಸಿಟ್ರಸ್ ಫ್ರೂಟ್ ಹ್ಯಾವಿಂಗ್ ವಾಟರ್ ಇದು 1 ಮಾರ್ಕ್ಸ್ ಕ್ವಶನ್ ಬರ್ತದೆ ನಿಮಗೆ ಅದಕ್ಕೆ ಹೇಳ್ತಿರೋದು ಈ ಚಾಪ್ಟರ್ ಟೋಟಲ್ 6 ಮಾರ್ಕ್ಸ್ ಬರುತ್ತೆ ಅಂತ ಹೇಳಿದೆ ನಾನು ಎಷ್ಟು 6 ಅದರೊಳಗೆ MCQ ಒಳಗೆ ಬರ್ತಕ್ಕಂತ ಕ್ವಶನ್ಗಳು ಯಾವುವು ಅಂದ್ರೆ ಫಾಲೋಯಿಂಗ್ ಆಸಿಡ್ ಪ್ರೆಸೆಂಟ್ ಇನ್ ಕರ್ಡ್ ಆರ್ ಫಾಲೋಯಿಂಗ್ ಆಸಿಡ್ ಪ್ರೆಸೆಂಟ್ ಇನ್ ಲೆಮನ್ ಆರ್ ಫಾಲೋಯಿಂಗ್ ಆಸಿಡ್ ಪ್ರೆಸೆಂಟ್ ಇನ್ ಸ್ಟಿಂಗಿಂಗ್ ಹೇರ್ಸ್ ಆಫ್ ದಿ ನಿಟ್ಟಲ್ ಲೀವ್ಸ್ ಆ ತರ ಕ್ವಶನ್ ಬರೋದ್ರಿಂದ ನೀವು ಇವುಗಳನ್ನ ನೆನಪಿಡ್ಲೇಬೇಕು ಯಾವ್ದಾದ್ರು ಒಂದು ವಸ್ತು ಕೊಟ್ಬಿಟ್ಟು ಅದ್ರೊಳಗೆ ಯಾವ ಆಸಿಡ್ ಇರುತ್ತೆ ಅಂತ MCQ ಒಳಗೆ 1 ಮಾರ್ಕ್ಸ್ ಕೇಳಕ್ಕೆ ಹಾಗಾದ್ರೆ ಫಸ್ಟ್ ನೋಡ್ರಿ ಆಸ್ಟಿಕ್ ಆಸಿಡ್ ಕಾಮನ್ ಆಗಿ ನಾವು ವಿನೆಗಾರ್ ಅಂತ ಬಳಸ್ತೀವಲ್ಲ ವಿನೆಗಾರ್ ಕೇಳಿರಿ ಹತ್ರ ಆ ವಿನೆಗಾರ್ ಒಳಗೆ ಇರ್ತಕ್ಕಂಥದ್ದೇ ಯಾವ್ದು ಹಾಗಾದ್ರೆ ಆಸ್ಟಿಕ್ ಆಸಿಡ್ ದೆನ್ ಇಲ್ಲಿ ಸಿಟ್ರಿಕ್ ಆಸಿಡ್ ಇಟ್ ಇಸ್ ಪ್ರೆಸೆಂಟ್ ಇನ್ ಲೆಮನ್ ಸಿಟ್ರಿಕ್ ಆಸಿಡ್ ಪ್ರೆಸೆಂಟ್ ಇನ್ ಲೆಮನ್ ಅಂದ್ರೆ ನಿಂಬೆ ಹಣ್ಣೊಳಗೆ ಇರ್ತಕ್ಕಂಥ ಆಸಿಡ್ ಯಾವುದು ಅಂತ ಕೇಳಿದ್ರೆ ಸಿಟ್ರಿಕ್ ಆಸಿಡ್ ಲ್ಯಾಕ್ಟಿಕ್ ಆಸಿಡ್ ಆರ್ ಲ್ಯಾಕ್ಟಿಕ್ ಆಮ್ಲ ಹೆಸರೇ ಹೇಳ್ತತಿ ಲ್ಯಾಕ್ಟೋಸ್ ಲ್ಯಾಕ್ಟೋಬ್ಯಾಸಿಲಸ್ ಕೇಳಿರಿ ಹೆಸರು ಲ್ಯಾಕ್ಟೋಸ್ ಇಸ್ ಅ ಶುಗರ್ ದಟ್ ಈಸ್ ಪ್ರೆಸೆಂಟ್ ಇನ್ ಮಿಲ್ಕ್ ಲ್ಯಾಕ್ಟೋಸ್ ಅನ್ನೋದು ಒಂದು ಶುಗರ್ ಇಸ್ ಅ ಟೈಪ್ ಆಫ್ ಶುಗರ್ ದಟ್ ಈಸ್ ಪ್ರೆಸೆಂಟ್ ಇನ್ ವಾಟರ್ ಮಿಲ್ಕ್ ಹಾಲಿನಲ್ಲಿರ್ತಕ್ಕಂಥ ಸಕ್ಕರೆ ಯಾವುದು ಅಂದ್ರೆ ಲ್ಯಾಕ್ಟೋಸ್ ಹಾಲಿನಲ್ಲಿರ್ತಕ್ಕಂಥ ಬ್ಯಾಕ್ಟೀರಿಯಾ ಯಾವುದು ಅಂದ್ರೆ ದಟ್ ಈಸ್ ಲ್ಯಾಕ್ಟೋಬ್ಯಾಸಿಲ್ ಯಾವ್ದು ಲ್ಯಾಕ್ಟೋಬ್ಯಾಸಿಲ್ ದೆನ್ ಹಾಲಿನಲ್ಲಿರ್ತಕ್ಕಂಥದ್ದು ಅಥವಾ ಮೊಸರಲ್ಲಿರ್ತಕ್ಕಂಥದ್ದು ಆಸಿಡ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಲ್ಯಾಕ್ಟಿಕ್ ಆಸಿಡ್ ದಟ್ ಈಸ್ ಪ್ರೆಸೆಂಟ್ ಇನ್ ಕ್ಲಿಯರ್ ಅಂಡ್ ಒನ್ ಮೋರ್ ನಾನು ಬರ್ದಿದ್ದೆ ಯಾವ್ದು ಇಲ್ಲೇ ಹನಿ ಬೀ ಯೂಸಲಿ ನಮಗೆ ಜೇನು ಹುಳ ಕಡಿದ್ರೆ ಅಥವಾ ಕೆಂಪು ಇರುವೆ ಕಡಿದ್ರೆ ಬ್ಲ್ಯಾಕ್ ಇರುವೆ ಅಲ್ಲ
ಕೆಂಪಿರ್ಬೇಕು ಕಡಿದ್ರೆ ಯೂಸಲಿ ಏನಾಗ್ತದೆ ಅಲ್ಲಿ ಉರಿ ಸ್ಟಾರ್ಟ್ ಆಗ್ತದೆ ಸಮ್ ಇರಿಟೇಷನ್ ಅಥವಾ ಅಲ್ಲಿ ಸ್ವಲ್ಪ ಗಾದ್ರಿ ಬರ್ಬೋದು. ಕಾರಣ ಏನು ಅಂದ್ರೆ ವೆನ್ ದೀಸ್ ಇನ್ಸೆಕ್ಟ್ಸ್ ಆರ್ ಬೈಟ್ ದೇ ಲಿಬರೇಟ್ ಆಸಿಡ್, they liberate or they release acid. Which acid it is? Right, that is methanoic acid, or it is also called as formic acid. ಫಾರ್ಮಿಕ್ ಆಸಿಡ್. ಇದನ್ನ ಕ್ವಶನ್ ಕೇಳ್ತಾರೆ, ಅತಿ ಹೆಚ್ಚು ಕೇಳಿರೋ ಕ್ವಶನ್ ಇದು MCQ ಒಳಗಡೆ. ವಿಚ್ ಆಸಿಡ್ ಪ್ರೆಸೆಂಟ್ ಇನ್ ದಿ ಸ್ಟಿಂಗಿಂಗ್ ಹೇರ್ ಆಫ್ ದಿ ನೀಕಲ್ ಲೀವ್ ಆರ್ ಸ್ಟಿಂಗ್ ಆಫ್ ದಿ ಹನಿ ಬಿ ಆರ್ ಸಲೈವ್ ಆಫ್ ರೆಡ್ ant. ಸಲೈವ್ ಆಫ್ ರೆಡ್ ant ಇರುವೆಯ ಜೊಲ್ಲಿನಲ್ಲಿ ಇರ್ತಕ್ಕಂಥದ್ದು, ಅದಾದ್ಮೇಲೆ ಜೇನು ಹುಳದ ಕೊಂಡಿಯಲ್ಲಿ ಇರ್ತಕ್ಕಂಥದ್ದು, ಅದಾದ್ಮೇಲೆ ತುರಿಕೆ ಸೊಪ್ಪಿನ ಏನು ಕೂದಲ್ ತರ ರಚನೆಗಳಿರ್ತಾವಲ್ಲ ಅಲ್ಲಿರ್ತಕ್ಕಂಥ ಆಸಿಡ್ ಯಾವುದು ಅಂತ ಕೇಳಿದ್ರೆ ದಟ್ ಈಸ್ ಫಾರ್ಮಿಕ್ ಆಸಿಡ್ ಆರ್ ಮಿಥನೋಯಿಕ್ ಆಸಿಡ್. ಸರ್ ಇಸ್ ದ ಕಾಮನ್ ನೇಮ್. ಫಾರ್ಮಿಕ್ ಆಸಿಡ್ ಅನ್ನೋದು ಮಿಥನೋಯಿಕ್ ಆಸಿಡ್ ದ ಕಾಮನ್ ನೇಮ್. ಗೊತ್ತಾಗುತ್ತಾ ನಿಮ್ಗೆ? ಇದ್ರೊಳಗೆ ಬಂದತ್ತಲ್ಲ ಕಾರ್ಬಾಕ್ಸಿಲಿಕ್ ಆಸಿಡ್, ಕಾರ್ಬನ್ ಕಾಂಪೌಂಡ್ ಮುಗ್ದತಿ ಇನ್ನಿಲ್ಲ, ಅದ್ರೊಳಗೆ ಬರ್ತದೆ ಮಿಥನೋಯಿಕ್ ಆಸಿಡ್. ಅಂದ್ರೆ ಫಂಕ್ಷನಲ್ ಗ್ರೂಪ್ಸ್ ಅಂತ ಬರ್ತಾವ, ಫಂಕ್ಷನಲ್ ಗ್ರೂಪ್ಸ್ ಒಳಗೆ ಮಿಥನೋಯಿಕ್ ಆಸಿಡ್ ಅನ್ನೋದು ಕಾರ್ಬಾಕ್ಸಿಲಿಕ್ ಆಸಿಡ್ ದ ಫಸ್ಟ್ ಮೆಂಬರ್. ಅದ್ರ ಕಾಮನ್ ನೇಮ್ ಏನು? ಫಾರ್ಮಿಕ್ ಆಸಿಡ್. ಕ್ಲಿಯರ್ ಆಗಿ ಅರ್ಥ ಆಯ್ತು ನಿಮ್ಗೆ? ಒಂದ್ಸರಿ ನಾನು ಹಂಗೆ ಶಾರ್ಟ್ ಆಗಿ ಬರೀತೀನಿ ಯಾವ ಇದ್ರೊಳಗೆ ಯಾವ ಆಸಿಡ್ ಇದೆ.